ಟಿಪ್ಪು ನೋಡ್ದ ಟಿಪ್ಪ ಪಕಡಿ ಪಕಡಿ ಜಿಮ್ಮ ಅಂತಿಂತ ಗಂಡು ನಡೆ ಚಂದ ನುಡಿ ಚಂದ ಜನ ಚಂದ 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 ಗೆಳೆಯ ಅಂತಿಂತ ಗಂಡು ಅಯ್ಯೋ ಸುಮ್ಕಿಲ್ಲ ಅವ್ರಿಗೆ ದವ್ವಾಗಿವು ಮೆಟ್ಕೊಂಡಿರ್ಬೇಕು. ಏನಾಗ್ಲಿ ಗೌಡ್ರೆ, ಗೋಡ್ತಿಗೆ ಬಹಳ ಸದರ ಕೊಡ್ತೀರಿ. ಹೆಂಡತಿಗೆ ಗಂಡ ಎಷ್ಟೊಂದು ಸದರ ಕೊಡಬಾರ್ದು, ಇಟ್ಟದಾಗಿಟ್ಕೋಬೇಕು. ನಾನೆಲ್ಲ ಅವಳು ಸದ್ರ ಕೊಟ್ಟಿದ್ದನು, ಅವಳೇ ನನ್ನ ಎದೆ ಮೇಗ್ಲು ಅಂಗಿ ಇಟ್ಕ ಸದ್ರ ತಕೊಂಡವಳಕ್ಕಲ್ಲ. ಊರೂರಿ ನಿಂತು ಆಡೋದೈತೆ. ನೀವ್ ನೋಡಿ ಹೆಂಡತಿ ನೋಡಿದ್ರಂಗ ಅದ್ರೊಳಗ ಗೌಡ್ರೆ ಎಲ್ಲ ನಂಗೆ ರಾಜ್ಯ ರಕಲ್ಲ ಬಾಡಿಗೆ ಮಕ್ಕಳ ಹೇಳ ಹಂಗ ನಿಮ್ ಬೆಟ್ಟದಲ್ಲಿ ನಾನು ನೋಡ್ತೀನಿ. ಅಯ್ಯೋ ಸುಮ್ಕಿಲ್ಲ, ಎಲ್ಲಾರ ಕೇಳಿಸ್ಕೊತಾಳು. ಮೊದ್ಲು ಕಿವಿ ಇತ್ತ ಕಡೆನೇ ಇರ್ತದೆ. ನನ್ ಮಾತ್ ಕೇಳೆ, ಬಾಡಿಗೆ ಮಕ್ಕಳ ಹೇಳ. ನನ್ಗೆ ಅಷ್ಟೊಂದು ಧೈರ್ಯ ಇಲ್ಲ ಕಣ್ಣ. ಈಗ ನೀವು ಹೊಡಿತೀರಲ್ಲ, ನಾನು ಹೊಡಿಯೋನು. ಅಯ್ಯೋ ಸಾಕು ಸಾಕು ಬಿಡ, ನಾ ಸತ್ತಿತ್ತೋದನು. ಮೊದ್ಲೇ ಊರಾಗ ಜಾತ್ರೆ ಶುರುವಾಗೈತೆ. ಏನಿಲ್ಲ, ಯಾಕೆ ಇವತ್ತಿಷ್ಟೊಂದು ಕೋಪ, ಏನಾಯ್ತು ಅಂತ ಹೇಳ್ಬಾರ್ದಾ? ಅಳ್ಬ್ಯಾಡ್ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ಕಣೆ ಸುಮ್ಕಿರಿ ಕುರುಬನ ರಾಣಿ, ಅಳ್ಬ್ಯಾಡ್ಕಣೆ ಸುಮ್ಕಿರಿ. ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ, ಅಳ್ಕುತ್ತಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ? ಎಡೆ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ, ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ, ಶಾಲೆನಾದ್ರೂ ಕೊಡ್ತೀನಿ. ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ. ಏನಾಯ್ತು ಅಂತ ಹೇಳ್ಬಾರ್ದಾ? ನಂಗೆ ಕಾಸಿ ಸರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಎಷ್ಟು ತಿಂಗಳಾಯ್ತು. ಅಯ್ಯೋ ಅಷ್ಟೇ ತಾನೆ, ಇವಾಗ ಹೇಳ್ದಲ್ಲ ಮಾಡಿಸ್ಕೊಡ್ತೀನಿ ಬಿಡು. ಹೊಸ್ದಾಗ್ ಮಾಡ್ಸೋದೇನ್ ಬೇಡ. ಮತ್ತೆ ಊರ್ ಜಾತ್ರೆಗೆ ಬಾವಿ ನೀರಿಂದ ದೇವಿ ಒಡ್ಮೆಗಳನ್ನ ತೊಳ್ಕೊಂಡೋದ್ರು ನೋಡಿದ್ರಾ? ಹ್ಞೂ ನೋಡ್ದೆ. ಆ ಕಾಸಿನ ಸರ ನಂಗೆ ಬೇಕು. ಅದು ದೇವ್ರ ಒಡವೆ ಕಣೆ, ಅದ್ರ ಮೇಲೆ ಆಸೆ ಪಟ್ರೆ ಮಹಾಪಾಪ. ಊರ್ಗೆ ಎಷ್ಟೆಲ್ಲ ಖರ್ಚು ಮಾಡ್ತೀರಾ? ಅಯ್ಯೋ ಆಯ್ತಾಯ್ತು, ಬೇಗ ನಿಂತೆ ಬಾಯ್ ಪಟ್ಕೋಬೇಡ. ಒಳಗ್ ಹೋಗು, ಏನಾರ ಒಂದ್ ವ್ಯವಸ್ಥೆ ಮಾಡುವೆ. ಲೋ ತಿಪ್ಪ, ಇವಾಗ ಏನ್ಲ ಮಾಡುದು? ಗೌಡ್ರೆ, ನಿಜವಾಗ್ಲೂ ಗೌಡ್ತಿಗೆ ದೆವ್ವ ಮಾಡ್ಕೊಂಡೈತೆ. ಏನಾಗ್ಲಿ ಗೌಡ್ರೆ, ಯೋಚನೆ ಮಾಡಿ. ದೇವ್ರ ಕಂಟಾಗ ಹೋಗೋದು ಒಳ್ಳೇದಾಗಲ್ಲ. ಆದ್ರೂ ನನ್ನ ಹೆಡ್ತಿ ಹೇಳಿದ್ರಲ್ಲಿ ಒಂದ್ ಜಿಟ್ಟ ಐತೆ ಕಣ್ಲ. ಈ ಊರಕ್ ನಾನು ಎಷ್ಟೆಲ್ಲ ಮಾಡೀನಿ, ಈ ಊರ್ ನಂಗೆ ಏನಾರ ಮಾಡಾಯ್ತಾ? ಹಂಗಿದ್ರೆ ನಿಮ್ಗೇನೋ ಸೊರ್ರಕ್ಕೋದೈತೆ ಗೌಡ್ರೆ. ಯಾಕ್ಲ? ಕೋಪ ಮಾಡ್ಕೋಬೇಡಿ, ಮಾತಾಡ್ದೆ ಅಷ್ಟೇ. ಅಲ್ಲ ಗೌಡ್ರೆ, ಇಡೀ ಊರೇ ಇತ್ತು, ತಂದ್ಬೇಕು ನಿಮ್ಗೆ ಊರಿಂದ? ನನ್ಗೆ ದೇವಸ್ಥಾನದ ಅಧ್ಯಕ್ಷ ಆಗ್ಬೇಕು ಅಂತ ಆಸೆ ಕಣ್ಲ. ಯಾಡ ಗೌಡ್ರೆ, ನನ್
ನಾನೇ ನೋಡೇ ಬಿಡ್ತೀನಿ ಕಲ್ಲ. ಆದ್ರೆ ಒಂದು ಇಲ್ಲಿ ನಡ್ದದ್ ಯಾರಿಗಾರ ಹೇಳ್ದೆ ಅನ್ಕೋ, ಹುಷಾರ್ ಹುಷಾರ್. ಯಾಕಣ್ಣ ಅದೆಲ್ಲಲ್ಲ ಎಲ್ಲ ಕಡೆ ನೋಡಿನ ಅಪ್ಪಂಗೆ ಕಮ್ಮಿಲ್ಲ ಬೆರ್ತಗೋಗು. ಅಯ್ಯಪ್ಪ ಇದು ನಮ್ಮವರು ಚಂದಾನ ಚಂದ್ರ ಭೂಮಿ ಕಲಾಂದ್ರ ಆಜ್ಞಾನ ನೋಡಲ್ಲಿ ನಿಂಗಿ 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 ಕಟ್ಟಿಯಲ್ಲೇ ನಿಂಗಿ 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 ಆಸಿಕ್ಯ ತೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಕಲಾಂದ್ರ ಆಜ್ಞಾನ ನೋಡಲ್ಲಿ ತಿಪ್ಪ ಇಲ್ಲಿ ಯಾರಾದ್ರೂ ಒಟ್ಟಾಡೋದ್ ನೋಡ್ದೇಂದ? ಇಲ್ಕಲ್ಲ ಏನಾಯ್ತು ಕೌಡ್ರೆ ಇಷ್ಟೊಂದು ಗಾಬರಿಯಾಗಿದ್ದೀರ? ಅದೇನು ಅಂತ ಗೊತ್ತಿಲ್ಲ ಕಲ್ಲ. ನನ್ನ ಹೆಂಡ್ರು ಆ ದೇವಿ ಕಾಸಿನ ಸರ ಬೇಕು ಅಂತ ಕೇಳುತ್ತವಿಂದ ಯಾವುದೋ ಹೆಂಗ್ಸು ನನ್ ಜೊತೆನೇ ಸುಧಾರ್ತವಳೆ ಕಲ್ಲ. ನೀ ಹೆಂಡತಿ ನೋಡಿದ್ರಿ ಈಗ ಯಾವ್ದಾದ್ರು ಹೆಂಗುಸ್ ನೋಡಿದ್ರಂಗ ಯೋದ್ ಬಿಡಿ. ನಾನು ಹೇಳಕ್ ಬಂದೆ ಎಲ್ಲದು 3 ಜನ ಗುಂಪು ಕಟ್ಕೊಂಡು ಇಲ್ಲಿಗೆ ಬರ್ತವ್ರೆ. ಸಾಕ್ಲಾ? ಅವ್ರ ಕೈಗೆ ನೀರು ಸಿಗಲ್ವಲ್ಲ, ಅದಕ್ಕೆ ಜಾತ್ರೆ ಸಹಾಯ ಕೇಳಕ್ಕೆ ರಾತ್ರಿ ಹೊತ್ತಲ್ಲಿ ಬರ್ತವ್ರೆ. ಬರ್ಲಿ ಬಿಡ್ಲಾ, ನಾನು ಎಷ್ಟ್ ದಿವಸ ಅಂತ ಮಕ ಮುಚ್ಕ ಓಡಾಡನೆ. ಗೌಡ್ರೆ ಗೌಡ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ. ಓ ಶಂಕರ ಭಾಗ್ಯನ ಬಂದವಳೆ. ಎಲ್ಲ ನಿಮ್ಗೆ ಗೊತ್ತೇ ಇದೆ. ದೇವ್ ಉತ್ಸವ ಶುರು ಮಾಡಿಸ್ತಾರೆ ನೀವೇ, ಅದಕ್ಕೆ ಕೈ ಬಿಟ್ರಿ ಹೇಗೆ? ಅದಕ್ಕೇನು ಶುರು ನಾನ್ ಮಾಡ್ತಿದ್ದೀನಿ, ಪೂರ್ತಿ ನೀವು ಮಾಡಿ ಮುಗಿಸ್ಕೊಳ್ಳಿ. ಅದಕ್ಕೆ ಕೊಡ್ರಿ, ನೀವಿಲ್ದಿನ ಉತ್ಸವ ಮಾಡೋಕ್ಕಾಗುತ್ತಾ?
ಗೊತ್ತಿಲ್ಲ. ಪ್ರತಿ ಸಲ ಜಾತ್ರೆಗೆ ಇಷ್ಟೆಲ್ಲ ಸಹಾಯ ನನ್ನ ಹತ್ರ ಕೇಳ್ತಿರಲ್ಲ. ದೇವಸ್ಥಾನದ್ದು ಅಂತ ಒಂದ್ ಸಂಸ್ಥೆ ಮಾಡ್ಕೊಂಡಿದ್ದೀರಾ. ಆ ಸಂಸ್ಥೆ ಅಧ್ಯಕ್ಷ ಏನ್ ಮಾಡ್ತವನೆ? ಹಾಗೆ ನೋಡಿದ್ರೆ ಜಾತ್ರೆ ಖರ್ಚೆಲ್ಲ ದೇವಸ್ಥಾನ ಖಜಾನೆಯಿಂದನೇ ಆಗ್ಬೇಕು. ಖಜಾನೆಲಿ ಇವಾಗೇನು ಕೂಡ ಹೊರಟಿಲ್ಲ. ನಮ್ಮ ಶಂಕರನ ತಂದೆ ಇರುವಾಗ ಖಜಾನೆ ಲೆಕ್ಕಪತ್ರಗಳೆಲ್ಲ ಸರಿಯಾಗಿರ್ತಿದ್ವು. ಈ ಸಲ ಖಜಾನೆ ಅಧ್ಯಕ್ಷ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನೀವ್ ಹೇಳ್ದಂಗಾಯ್ತು. ಒಂದ್ ಕೆಲಸ ಮಾಡಿ, ಈ ಸಲ ಗುಡಿಗೆ ಅಧ್ಯಕ್ಷ ನಾನೇ ಆಯ್ತೀನಿ. ನೋಡ್ರಿ ಗಜಯ್, ನೋಡ್ರಿ ಗಜಯ್, ನೋಡ್ರಿ ಗಜಯ್, ನೋಡ್ರಿ ಗಜಯ್, ನೋಡ್ರಿ ಗಜಯ್, ನೋಡ್ರಿ ಗಜಯ್. ನಮ್ ಗೌಡ್ರು ಎಲ್ಲಾರ್ಗು ಸಹಾಯ ಮಾಡಿ 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 ಆಗೋಗಿದ್ರೆ ಅದಕ್ಕೆ ಇವಾಗಿನಿಂದ ಅವರೇ ಅಧ್ಯಕ್ಷರಾಗಿ ಖಜಾನೆ ಖಾಲಿ ಆಗ್ದಂಗ್ ನೋಡ್ತಿದ್ರೆ. ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಖಜಾನೆ ಲೆಕ್ಕಪತ್ರ ನೋಡ್ಕೊಳಕ್ಕೆ ನಿಮ್ಮಲ್ಲೇ ಯಾರು ಬಂದ್ಬಿಡಿ. ಹಂಗೆ ಆಗ್ಲಿ, ಅವನು ನಮ್ಮ ಮನೆ ಮಗ ಇದ್ದಂಗೆ. ಖಜಾನೆ ಬೀಗದ ಕೈಯ ಅವ್ನ ಕೈ ಕೊಡಿ. ಇನ್ನೆರಡು ದಿವಸದಲ್ಲೇ ನಿಮಗ್ ಬೇಕಾಗಿದ್ದೆಲ್ಲ ಬರ್ತದೆ. ಇನ್ ನೀವು ಹೊರಡಿ. ಏನಪ್ಪಾ ಶಂಕರ? ಹೇಳಿ ಗೌಡ್ರೆ. ಊರ್ಗೆ ಯಾವಾಗ ಬಂದೆ? ಅಲ್ಲೇ ಒಂದ್ ವಾರ ಆಯ್ತು ಗೌಡ್ರ. ನಾನು ಹೆಂಡ್ತೀನಿ ನಾ ಯಾವಾಗ್ಲೂ ಕೇಳ್ತಾನೆ ಇದ್ಲು. ಇವತ್ತಿಲ್ಲೇ ಉಣ್ಕೊಂಡು ಹೋಗಪ್ಪ. ಬೇಡ ಗೌಡ್ರೆ, ಮನೆಯಲ್ಲಿ ಅವ್ವ ಅಜ್ಜಿ ಕಾಯ್ತವ್ರೆ, ನಾನೆಲ್ಲ ಊಟ ಮಾಡ್ತೀನಿ. ಶಂಕರ, ಗೌಡ್ರ ಮನೆಯಲ್ಲಿ ಊಟ ಮಾಡಿ ಕಳ್ಸಿದ್ರು ಅಂತ ಹೇಳು. ನಿಮ್ಮ ಖುಷಿ ಪಡ್ತಾಳೆ. ಆದ್ರೂ ಗೌಡ್ರ, ಆದ್ರೂ ಇಲ್ಲ ಬಿದ್ರು ಇಲ್ಲ. ನೀವು ಒಳಕ್ ಹೋಗ್ಬಿಟ್ಟೊಮ್ಮೆ. ಇವಾಗ ಏನ್ ಕೆಲಸ ಮಾಡ್ತಾ ಇದೀಯಪ್ಪ? ಮನೆಯಲ್ಲಿ ಅಮ್ಮನ ಕೈಲಿ ಗದ್ದೆ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕೆ ಊರಿಗೆ ಬಂದ್ಬಿಟ್ಟೆ. ಆಮೇಲೆ ಇಲ್ಲೇ ಇರ್ತೀನಿ. ಗದ್ದೆಗೆ ನೀರು ಆಳುಗಳ ಏನಾರ ಬೇಕಿದ್ರೆ ಕೇಳು, ಕಳ್ಸ್ಕೊಡ್ತೀನಿ. ಗೌಡ್ರ ಹಾಚ್ಕೋಬೇಡ. ಆಮೇಲೆ ನೀನು ಅವ್ರ ಜೊತೆ ಕೆಲಸ ಮಾಡ್ಬೇಕು. ಅವ್ರು ಹೋದ ನೀನು ಖಜಾಂಚಿ. ನೋಡಪ್ಪ, ಖಜಾನೆ ಲೆಕ್ಕಪತ್ರ ಎಲ್ಲ ಸರಿಯಾಗಿ ನೋಡ್ಕೋ. 3 ಜನ ನಂಬಿಕೆ ಉಳ್ಕೋ. ಆಯ್ತು ಗೌಡ್ರ. ಬುದ್ಧಿವಂತ ಹುಡುಗ, ಚೆನ್ನಾಗಿ ಕೆಲಸ ಮಾಡ್ತಾನೆ ಬಿಡಿ. ತಗೊಳಪ್ಪ ತಿನ್ನು. ಮೊದ್ಲೇ ನನ್ ಮಗ ಹೇಳೆ, ರಪ್ಪಂಗೆ ಊರ ಒಳ್ಳೆ ಹೆಸರು. ಕಾಸ್ಕೋಬೇಡ, ಕೇಳ ಹಾಕಿಸ್ಕೋ. ಗೌಡ್ರ, ನಾನು ಬರ್ತೀನಿ. ತಡಿಯಪ್ಪ, ಕತ್ಲಾಗತ್ತೆ. ಯಾವತ್ತಿಪ್ಪ ಸಂಕ್ರನ ಮನೆ ಗಂಟ ಬಿಟ್ಬಿಟ್ಪ. ಹೋಗ್. ಆಯ್ತು ಬಿಡ್ರಿ. ಏನಾಯ್ತಾ? ಶಂಕರ ತಲೆ ತಿರುಗಿ ಬಿದ್ದೋದ. ಇದೋನು ಅವ್ರ ಮನೆಗಳಲ್ಲಿ ಮಲಗಿಸ್ಬಿಟ್ಟು ಬಂದೆ. ನಾ ಹೇಳ್ ತಂದಿದ್ಯಲ್ಲ ತಂದೆ. ಗೌಡ್ತಿ ಕೆಲ್ಸ ಆದ್ಮೇಲೆ ಈ ಕೀಲಿ ಕೈನ ಅವ್ನ ಜೇಬಲ್ಲಿ ಇಟ್ಬಿಟ್ಟು ಬಂದ್ಬಿಡು. ಗೌಡ್ರೆ, ನಂಗ್ ಭಯ ಆಗ್ತೈತೆ. ಮುಚ್ಕೊಂಡ್ ಬರಲ್ಲ. ಯಾರಾದ್ರೂ ಬಂದರೇನು ಅಂತ ಸರಿಯಾಗಿ ನೋಡ್ಕಲ್ಲ. ಯಾರಿಲ್ಲ ಬನ್ನಿ. ಅಯ್ಯೋ, ಬೇಗ ಬೇಗ ನಡಿಲ್ಲ ಮುಂದಕ್ಕೆ. ಗೌಡ್ರನ ಕಾಲ ನೀವ ಮುಂದಕ್ಕೆ ಹೋಗಿ. ಹೇಳ್ದಷ್ಟು ಕೇಳ, ನೋಡಿಲ್ಲ ಮುಂದಕ್ಕೆ. ಬೇಡ ಬೇಡ ಅಂತ ನಾನು ಕರ್ತ ಬಂದ್ರೆ ನಾ ಮನೆಗೆ ಹೋಗ್ತೀನಿ. ಸೋತ್ಬಿಡ್ತೀನಿ ನೋಡಿ. ನಡಿಲ್ಲ ಮುಂದಕ್ಕೆ. ಗೌಡ್ರೆ, ನಿಮ್ದು ಅಮ್ಮಯ್ಯ ಬಿಟ್ಬಿಡಿ, ನಾನು ಮನೆಗೆ ಹೋಗ್ತೀನಿ. ಸರಿ ಹೋಗ್. ಮನೆಗೆ ಹೋದ ನಾನು ನೆಡ್ತೀನಿ. ನಿಮ್ ಕುತ್ತಾಯಿ ಸಿಗ್ತಾಳೆ. ಅಯ್ಯಪ್ಪ, ಹಂಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಹಂಗ್ ಬಾ ತಾಯಿಗೆ. ನೋಡ್ಲಾತಿಪ್ಪ, ಇಲ್ಲೇ ಕುತ್ಕೊಂಡ್ ಕೌಲ್ ಕಾಯ್ತಿರು. ನಾ ಒಳಿಕ್ ಹೋಗಿ ಬಿರ್ನೆ ಕೆಲ್ಸ ಮುಗಿಸ್ಕೊ ಬರ್ತೀನಿ. ಗೌಡ್ರೆ, ಗೌಡ್ರೆ, ಅಯ್ಯಪ್ಪ, ಅಯ್ಯೋ 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 ಅಯ್ಯೋ, ಏನಾಯ್ತಪ್ಪ? ಯಾರಾದ್ರೂ ಬಂದ್ರೆ ಇಲ್ಲ? ಯಾರಿಲ್ಲ, ಹೋಗಿ. ಗೌಡ್ರೆ, ಗೌಡ್ರೆ, ಅಯ್ಯೋ, ಮತ್ತೇನಾಯ್ತಾ? ಅಲ್ಲಿ ನಾಯಿಗಳು ಅಂತ ಕೊಡ್ತಾಳೆ. ಅಂತ ನಾಯಿನೂ ಇಲ್ಲ, ಗೂಬೆನೂ ಇಲ್ಲ. ಇನ್ನೊಂದ್ ಕಿತ್ತ ನನ್ನ ಏನಾರ ಕರೆದ್ರೆ ಎತ್ತಿ ಬಾವಿಗೆ ಎತ್ತ ಬಿಡ್ತೀನಿ ನೋಡು.
ನಾನು ಪೊಲೀಸ್. ನಾನು ಊರ್ ಕಾಯ್ತಾವನೆ. ನೀನ್ ಇಷ್ಟೊತ್ತಲ್ಲ ಮಾಡ್ತೀಯಾ? ನೋಡಪ್ಪ ಜಾತ್ರೆ ಮುಗಿವರೆಗೂ ಈ ದೇವಸ್ಥಾನ ಕಟ್ಟ ಮೇಲೆ ಮಲಗಬೇಡ ಆಯ್ತಾ? ಹೋಗು ಹೋಗು ಹೋಗು. ಆ ಗೋಬಿ ನನ್ ಮಗ ಗೌಡ ಬ್ಯಾಡ ಬ್ಯಾಡ ಇಲ್ಲೇ ಓಡಾಡ್ತಿಲ್ಲ. ಹೆಂಗ್ಸಿಲ್ಲ ಗಂಡ್ಸಿಲ್ಲ ಕೆಲ್ಸ ಆಯ್ತು ನಡಿಲ್ಲ ಮನೆಗೆ ಹೋಗುವೆ. ನೋಡಿಲ್ಲ ಅಂದ್ರೆ ಏನಾಯ್ತು? ಯಾಕೆ ಕೂಗಾಡ್ತಾ ಇದ್ದೀರಾ? ಕಳ್ತನ ಕಳ್ತನ ದೇವಡುಗಳು ಕಳ್ತನಾಗಿದೆ ಕಣ್ರು. ಅದೇನಾಗುತ್ತೆ ಪೂಜಾರಿ? ದೇವಡು ಮುಟ್ಟಷ್ಟು ಯಾರಿಗಿದೆ ಹೇಳಿ? ಅಳ್ಬೇಡಿ ಪೂಜಾರಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ಯಾವ ವರ್ಷನೂ ಈ ತರ ಆಗಿಲ್ಲ. ದೇವೋತ್ಸವ ಮಾಡುವಾಗ್ಲೇ ಹಿಂಗೆಲ್ಲ ಆಗ್ತಿದೆ. ಏನಿದರ ಅರ್ಥ? ಹಂಗಾದ್ರೆ ವರ್ಷ ಜಾತ್ರೆ ಮಾಡಬೇಡ ಅಂತ ದೇವಿಗೆ ಸೂಚನೆ ಕೊಡ್ತಾರಾಗಿದೆ. ಸುಮ್ಕಿನ ಹಂಗೆಲ್ಲ ಅಪಶಕುನ ಮಾತಾಡಬಾರ್ದು. ಅಯ್ಯೋ ಅಯ್ಯೋ, ಸೇವೆ ಮೈ ಮೇಲೆ ಕಷ್ಟ ಸರ ಕಳ್ತನ ಆಗೈತೆ. ಲೇ ಬರ್ಮಾ, ನಿನ್ ರಾತ್ರಿ ಹೊತ್ತಲ್ಲೇ ತಾನೇ ಮಲ್ಗೋದು. ದೇವಸ್ಥಾನ ಒಳಗಡೆ ಯಾರಾದ್ರೂ ನೋಡ್ದೇನು? ನೋಡ್ದೆ. ಯಾರು ಯಾರು? ಪೊಲೀಸಪ್ಪ ಇಲ್ಲೇ ಮಲಗಿದ್ದ. ಪುರ್ಸತ್ತಿರಲ್ಲ, ಇನ್ನ ದೇವಸ್ಥಾನಕ್ಕೆ ಹೋಗೋಣ ಬರೋಣ ನೋಡ್ತಾನ. ಬೇರೆ ಊರಿಗೆ ಗೊತ್ತಾದ್ರೆ ನಮ್ಮೂರಿನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಈಗೇನ್ ಮಾಡಿ ಪೂಜಾರೆ? ಏನ್ ಮಾಡ್ಬೇಕು ಅಂತ ನನ್ಗೂ ಕೂಡ ಗೊತ್ತಾಗ್ತಿಲ್ಲ. ಮೊದ್ಲು ಹೋಗಿ ಗೌಡ್ರಿಗೆ ಸುದ್ದಿ ಮುಟ್ಸೋಣ. ನಡೀರಿ ನಡೀರಿ, ತಡ ಮಾಡಬೇಡ. ಇವಾಗ್ಲೇ ಸರ ಹಾಕೊಂಡು ಓಡಾಡ್ತಾ ಇದೆಯಲ್ಲೇ. ಸರ ನೋಡಿ ಆಸೆ ಆಯ್ತು, ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಹಾಕೊಂಡೆ. ಇಷ್ಟೊತ್ ಕಾಲೇ ಸರ ಕಳ್ತನಾಗಿರೋದು ಊರವ್ರಿಗೆಲ್ಲ ಗೊತ್ತಾಗಿರುತ್ತೆ ಕಣೆ. ಸುಮ್ಮನಿರ್ರಿ ನಾವು ಯಾರು ಕಮ್ಮಿ ಇಲ್ಲ, ನಾವು ಯಾರು ಕಮ್ಮಿ ಇಲ್ಲ. ನಮ್ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಆಗಬಾದಾರಿಗೆ ಮಾಡಿ ನಿಂಗೆ ಬುದ್ಧಿ ಇಲ್ಲ. ಒಣಗಂಬ ಮೈಗೆ ಒಳ್ಳೆಯದಲ್ಲ. ಈಗ ಬಾ ಅಯ್ಯೋ ಸುಮ್ಮನಿರ್ರಿ
ನೋಡಿ ಚಂದ ಮೈಗೆ ಒಳ್ಳೆಯದಲ್ಲ. ಲೇ ಆ ಸರವ ತಕ್ಕೋಗಿ ಒಳಗೆ ಎತ್ ಮಾಡ್ಕೋ. ಜಾತ್ರೆ ಮುಗಿದು ಸ್ವಲ್ಪ ದಿವಸ ಹಾಕವಂತೆ. ಹೋಗ್ರಿ, ನಾನೇ ಊರೊಳಗೆಲ್ಲ ಇರ್ಬೇಕು. ನಾನು ತವ್ರ ಮನೆಯಿಂದ ತಂದೆ ಅಂತ ಹೇಳ್ತೀನಿ. ಗೌಡ್ರೆ 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 ಏನತ್ತಿಪ್ಪ ನಿನ್ ಯಾಸ? ಬರ ಗೌಡ್ರೆ, ಚಳಿ ಜ್ವರ. ನಿನ್ನೆ ರಾತ್ರಿ ನಾನು ನೋಡ್ದೆ, ಅವಾಗಿನಿಂದ ಚಳಿ ಜ್ವರ ಬಂದೈತೆ. ಇವ್ನ್ಗೆ ಯಾವಾಗ್ಲೂ ಇದೆ ಗೋಳು. ಅಯ್ಯಪ್ಪ ಗೌಡ್ರೆ, ಇದೇನಿದು? ಗೌಡ್ತಿ ಇವಾಗ ಸರ ಹಾಕೊಂಡ್ ಮೆರೀತಿದ್ರೆ ಮೊದ್ಲು ಬಿಚ್ಚಿನ ಕೇಳಿ, ಇಲ್ಲಾಂದ್ರೆ ಎಲ್ಲಾರು ಬಂದ್ಬಿಟ್ಟು ಕರ್ಮುದ್ದೆ ಕೊಡ್ತಾರೆ. ಯಾಕ? ಊಟಿನ ಮನಸಕ್ಕೆ ಬರ್ತವ್ರೆ. ಹೌದಾ? ಲೇ ಹೋಗ ಒಳಿಕೆ. ಐ ಹೋಗೆ. ಏನಾಯ್ತು? ಎಲ್ಲ ಮತ್ತೆ ಬಂದಿದ್ದೀರಾ? ಗೌಡ್ರೆ, ದೇವಿ ಉಡುಪಿಗಳು ಕಳ್ತನ ಆಗಿವೆ. ಏನು? ಗೌಡ್ರೆ, ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಏನ್ ಮಾಡೋದು ಅಂತ ಬಂದ್ ನನ್ನ ಹತ್ರ ಕೇಳಿದ್ರೆ ಖಜಾನೆ ಜವಾಬ್ದಾರಿ ಯಾರು ಕೊಟ್ಟಿದ್ರಿ? ಶಂಕ್ರಂಗೆ. ಹಂಗಿದ್ರೆ ಕಳ್ತನ ಯಾಕಾಯ್ತು ಅಂತ ಅವನ ಕೊಟ್ಟಲ್ಲ ಬಿಟ್ಟು ಗೌಡ್ರೆ ಹಾಕೊಂಡಿದ್ರೆ. ಅವನ ಅಮಾಯಕ ಗೌಡ್ರೆ, ಅವ್ನಿಗೆ ಏನ್ ಗೊತ್ತಿರುತ್ತೆ ಹೇಳಿ? ಅವನ ಅಪ್ಪನ ಒಳ್ಳೆ ಗುಣಗಳು ನಿಮ್ಗೆ ಗೊತ್ತೇ ಇದೆ. ನೋಡ್ರಪ್ಪ, ಅಪ್ಪನಂಗೆ ಮಗ ಇರ್ತಾನೆ ಅನ್ನೋ ಕಾಲ ಹೋಯ್ತು. ಇವಾಗ ಯಾರನ್ನ ನಂಬಾರ್ದು. ಇವಾಗ ಏನ್ ಮಾಡುದು ಗೌಡ್ರೆ? ಕರ್ಸಿ ವಿಚಾರಿಸುವೆ. ಕಳ್ತನ ಹೇಗಾಯ್ತು? ಕಳ್ತನ ಅವನೇ ಮಾಡಿದ್ನೋ ಅಥವಾ ಯಾರ ಕಳ್ತನ ಮಾಡಿದ್ ನೋಡಿದ್ನೋ ಅಂತ ಕೇಳುವೆ. ನೋಡ್ರೆ ಗೌಡ್ರೆ, ನಾನ್ ನೋಡ್ದೆ. ಯಾರು ನೋಡ್ದೆ? ಪೊಲೀಸಪ್ಪ, ನೀನೇ ತಾನೇ ಬಂದಿದ್ದ. ಊರಲ್ತಾರೆ, ಯಾರು ನೋಡಿ ಯಾರಿಗೆ ಆ ಶಂಕರನ್ ನಾಲ್ಕು ಬಾಚಿ ಹೇಳ್ತಾವಲ್ಲ. ಆಯ್ತು ಗೌಡ್ರೆ. ಬೇಡ ಗೌಡ್ರೆ, ಬೇಡ. ತಪ್ಪು ಮಾಡಿದನೋ ಇಲ್ವೋ ಅಂತಾಗಲ ತಿಳಿದೆ ಹೊಡಿಬಾರ್ದು. ನೋಡಿ ಪೂಜಾರೆ, ಇಂಥ ವಿಷಯನ ಬರೀ ಬಾಯಿ ಮಾತಾಡ್ ಕೇಳಿದ್ರಾಗಲ್ಲ. ನಾಳೆ ಬಾರಿಸಿ ಬಾಯಿ ಬಿಡಿಸ್ಬೇಕಾಯ್ತದೆ. ಬೇಡ ಗೌಡ್ರೆ, ಬೇಡ. ಯಾರ ನಿಮ್ಗೆ ಬೇಕಾದಂಗ್ ಮಾಡ್ಕೊಳ್ಳಿ, ಹೋಗಿ. ಲೌತಿಪ್ಪ ಸುಮ್ನಿರ್ಲ. ನೋಡಪ್ಪ, ಯಾರು ಎದುರ್ಕೋಬೇಡಿ. ಕಳ್ತನ ಹೇಗಾಯ್ತು ಅಂತ ಪತ್ತೆ ಹಚ್ಚುವೆ. ಕಳ್ತನ ಮಾಡ್ಬೇಕು, ಕೈ ಸರಿ ನಾವು ಕಡೆ ಅವ್ರ ಅಂಶ ನಿರ್ವಂಶ. ಅಯ್ಯೋ, ಸಾಕು ಸಾಕು ಗೌರಮ್ಮ, ಎಷ್ಟು ಅಂತ ಬೈದ್ಯಾ? ಹೀಗೆ ಅಪ್ಶಕನ ಆಗ್ತಾ ಹೋದ್ರೆ ಎಲ್ಲರೂ ರಕ್ತಕಾರಿ ಸಾಯ್ತಾರೆ. ಊರು ಸುಳ್ಗಾಡಾಗುತ್ತೆ ಗೌಡ್ರೆ. ಹಂಗೇನಾಗತ್ ನಾ ಬಿಡಲ್ಲ ಪೂಜಾರಪ್ಪ. ನೋಡಿ ಸತೀತಮ್ಮ, ನಿನ್ ಮೊಮ್ಮಗನ್ಗೆ ಊರವರೆಲ್ಲ ನಂಬಿ ಒಂದ್ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು. ಆದ್ರೆ ನಿನ್ ಮಗ ಊರ್ಗೆ ಕಣಂಕ ತಂದ್ಬಿಟ್ಟ. ನೋಡು ಮುಖ್ಯ, ನಿನ್ ಮೊಮ್ಮಗನ್ಗೆ ನನ್ ಮನೆ ಮಗ ಅಂತೇಳಿ ಜವಾಬ್ದಾರಿ ಕೊಡ್ತಿದ್ದು. ಮಾತು ಗೊತ್ತಕ್ಕೆ ನಾವ್ ಕಳ ಎತ್ತವನ. ನಾವ್ ಶಂಕರ ಕಂಡ್ಬಿಡ್ಲ ಕಳ್ತನ ಹೇಗಾಯ್ತು ಅಂತ ಹೇಳ. ನೋಡ್ಲಾ, ಖಜಾನೆ ಬೀಗದ ಕೈ ನಿಂತವೇ ಇತ್ತು. ಅಂದ್ಮೇಲೆ ಕಳ್ತನ ಹೆಂಗಾಯ್ತು? ನಂಗೂ ಅದೇ ಅನ್ಮಾನ. ಕಳ್ಳರು ಬೀಗ ಮುರಿದೇನೆ ಕಳ್ತನ ಮಾಡಿದ್ದಾರೆ. ಹಂಗಂತ ಶಂಕರನ್ ಕಳ್ಳನ ಕಾಯ್ತಿಲ್ಲ. ದೇವಸ್ಥಾನದ ಪದ್ಧತಿ ಪ್ರಕಾರ ದೇವಿ ಮೇಲೆ ಅಪಚಾರ ಮಾಡಿದವ್ರಿಗೆ ಅದೇನ್ ಶಿಕ್ಷೆ ಐತೆ ನೀವೇ ಹೇಳಿ ಪೂಜಾರೆ. ತಲಾಂತರದಿಂದ ಬಂದಿರೋ ಪದ್ಧತಿ ಪ್ರಕಾರ ದೇವಿ ಮೇಲೆ ಅಪಚಾರ ಮಾಡಿದವ್ರಿಗೆ ದೇವಿ ಮುಂದೆ ಬಲಿ ಕೊಡಬೇಕು ಅನ್ನೋ ಶಿಕ್ಷೆ ಇದೆ ಗೌಡ್ರೆ. ದೇವಸ್ಥಾನದ ಪದ್ಧತಿ ಪ್ರಕಾರ ಏನ್ ಶಿಕ್ಷೆ ಇದೆಯೋ ಅಷ್ಟೇ ಕೊಡ್ಬೇಕು. ಯಾವ ಬರ್ಮ ಊರ್ಗೆಲ್ಲ ಟಮಟೆ ಹೊಡೆದು ಸುದ್ದಿ ಸರ್ಲ. ಕರ್ರಕ್ಕೂ ಕೇಳೆ ಕೂತಾರು
या देवी कालरात्रि तुहिनगिरिसुता लोकमाता धरित्री वाणी निद्राचमाय मनसि जदयिता रूपादिसौम्य चामुण्डा खड्गहस्ता कुकुहननपरा शोणिता स्वादकामा साहन्यात् विश्ववन्द्या मम रिपुनिवः भद्रदा भद्रकाली मम रिपुनिवः भद्रकाली मम रिपुनिवः ನಾನ್ ಮಾಡಿರೋ ತಪ್ಪೆಲ್ಲ ಕ್ಷಮಿಸು ತಾಯಿ. ಎಲ್ಲರೂ ನಿನ್ನನ್ನು ಕ್ಷಮಿಸುವ ತನಕ ನಾನು ಶಾಂತಳಾಗುವುದಿಲ್ಲ. ಅಯ್ಯೋ ಕ್ಷಮಿಸ್ಬಿಟ್ರು ಎಲ್ಲ ನನ್ನ ಕ್ಷಮಿಸ್ಬಿಟ್ರು ಬಲರೇ ಬಲ ಬಲರೇ ಬಲ. ಶಾಂತಳಾಗು ತಾಯಿ ಶಾಂತಳಾಗು ತಾಯಿ ಶಾಂತಳಾಗು. ಬಲರೇ ಬಲ ಬಲರೇ ಬಲ. ಸರಸ್ವತಿ ನಿನ್ನ ಮಗನಷ್ಟೇ ಅಲ್ಲ, ಈ ಊರಿನಲ್ಲಿ ನ್ಯಾಯವಾಗಿ ನಡೆಯುವ ಎಲ್ಲರ ಬೆನ್ನಿಂದೆಯೂ ನಾನಿದ್ದೇನೆ. ನೀವೆಲ್ಲರೂ ನನ್ನ ಮಕ್ಕಳೇ. ತಾಯಿಯಾದ ಬಳಿಕ ಮಕ್ಕಳನ್ನು ರಕ್ಷಿಸುವ ಹಕ್ಕು ಹೇಗಿರುತ್ತದೆಯೋ ಹಾಗೆಯೇ ಶಿಕ್ಷಿಸುವ ಹಕ್ಕು ಇರುತ್ತದೆ. ಹೆದರಬೇಡಿ. ಎಲ್ಲರೂ ಇನ್ನೊಬ್ಬರ ಮನಸ್ಸಿಗೆ ಜೀವನಕ್ಕೆ ತೊಂದರೆಯಾಗದಂತೆ ಉತ್ಸವವನ್ನು ನಡೆಸಿ. ಎಲ್ಲರಿಗೂ ಶುಭವಾಗಲಿ. ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ ಶ್ರೀ
शङ्करेश्वरी